ಶುಭಕರ ಜನಕ ಸುಖಾವರ ನಾಮ ಶ್ರೀರ ಗೌತಮ ಅಭಯಂಕರ ಶಿವ ಪ್ರಾರ್ಥಿತ ದೇವಾ ಅಭಯಂಕರ ಶಿವ ಪ್ರಾರ್ಥಿತ ದೇವಾ ವಿಭವ ಕರುಣಿಸು ದಯಾ ಸಾಗರ ವಿಭವ ಕರುಣಿಸು ದಯಾ ಸಾಗರ ರಾಮ ಸಕಲ ಗುಣ ಮಮನೀಯತರ ಶ್ಯಾಮತಾರಕ ಸುನಾಮ ಮನೋಹರ ಕಮನೀಯಧರ ಶ್ಯಾಮತಾರಕ ಸುನಾಮ ಮನೋಹರ ಶ್ರೀ ಮಹಿಮಾಕರ ಶ್ರೀ ಭಾಗ್ಯಕರ ಶ್ರೀ ಮಹಿಮಾಕರ ಶ್ರೀ ಭಾಗ್ಯಕರ ಇಡು ಮಂಗಳವನಿ ಜಯ ಜಯ ಶೋಭಕರ ಜನಕ ಸುಖಾವರ ಮಂಗಳ ನಾಮ ಶ್ರೀರ ಗೌತಮ ಶ್ರೀರ ಗೌತಮ ಶ್ರೀರ ಗೌತಮ जय लक्ष्मी नारसिंह स्वामी कृपा पोषण नाटक मंडली की भक्त मंडली की राजा रामचंद्र प्रभु की सद्गुरु महाराज की हनुमान की बोलो भारत माता की ಬೇಸರವು ಮನಕ್ಕೆ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜ್ಯವ ಮಂತ್ರಿಯೇ ಕೇಳೋ ಮಂತ್ರಿಮತಿಯ ದಶರಥ ಮಹಾರಾಜ ತಮಗೆ ರಾಜವ ಪ್ರೇಮದಿಂದಿಯಾಲೋ ಮಂತ್ರಿವರ್ಯ ತಮಗೆ ರಾಜವ ಪ್ರೇಮದಿಂದಿಯಾಲೋ ಕಾಮಿಲಾರ್ಥವಗುದು ಭೂಮಿಯ ಜನಗೆ ಮಂತ್ರಿವರ್ಯ ಕಾಮಿದಾರ್ಥವಗುದು ಭೂಮಿಯ ಜನಗೆ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ
ಶಾವ ಆದು ಕುಮಾರಂಗೆ ಗುರುವರ್ಯ ಕೌಸಲಾದೆ ಶಾವ ಆದು ಕುಮಾರಂಗೆ ದೇಸಿನಿಂದ ಪಾಠ ಪಾಠ ಆಶಿಸಿ ಕಟ್ಟುವೆ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ ಮಹಾರಾಜ, ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರಿಯರೇ, ಮಹಾಪ್ರಭು, ನಾನು ಈ ಕೋಸಲ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರಾಪೀಡಿತನಾದ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಗ್ರಹಗಳ ಚಾರದಲ್ಲಿ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಆದ ಕಾರಣ ಜ್ಯೇಷ್ಠನಾದ ರಾಮಚಂದ್ರನಿಗೆ ಈ ಕೋಸಲ ರಾಜ್ಯ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ನಾನು ಇನ್ನು ಮುಂದೆ ದೈವಜ್ಞಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಆಲೋಚಿಸಿರುವೆನು. ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು ಗುರುವರ್ಯ? ದಶರಥ ಮಹಾರಾಜ, ಭ್ರಾಂತಿಯ ಬೇಡು ಮನದೇ ತೋರುವೆ ವಿನಯದಿ, ಭ್ರಾಂತಿಯ ಬೇಡು ಮನದೇ ಜನಕನಿಗೆ ರಾಜವನ್ನು ಹಿಸಲು, ಜನಕನಿಗೆ ರಾಜವನ್ನು ಹಿಸಲು, ಸಂತು ಜನಕನಿಗೆ ರಾಜವನ್ನು ಹಿಸಲು, ಸಂತು ಜನಕನಿಗೆ ರಾಜವನ್ನು ಹಿಸಲು, ಸಂತಸವಾಪುದು ಶಾಂತಿಯ ತಾಳು ಇಂದು ತೋರುವೆ ವಿನಯದಿ, ಭ್ರಾಂತಿಯ ಬಿಡು ಮನದೇ ಗಣಪತಿಯಾಗಲು ಜನಕ ಜಯಲ್ಲವೇ. ಮಹಾರಾಜ, ಗಣಪತಿಯಾಗಲು ಜನಕ ಜಯಲ್ಲವೇ, ಗಣಪತಿಯಾಗಲು ಜನಕ ಜಯಲ್ಲವೇ, ಗಣಪತಿಯಾಗಲು ಜನಕ ಜಯಲ್ಲವೇ, ಜನ ಸಮೂಹಕ್ಕೆ ಸಂತಸವಯ್ಯ, ಜನ ಸಮೂಹಕ್ಕೆ ಸಂತಸವಯ್ಯ, ಭ್ರಾಂತಿಯ ಬಿಡು ಮನದೇ ಇಂದು ತೋರುವೆ ವಿನಯದಿ, ಭ್ರಾಂತಿಯ ಬಿಡು ಮನದೇ. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ನಿಮ್ಮ ಆಲೋಚನೆಯು ಸರ್ವಸಮ್ಮತವಾಗಿದೆ. ಸಕಲ ಸದ್ಗುಣಗಳ ಗಣಿಯಾದ ಲೋಕಾಭಿರಾಮನು ರಾಜಾರಾಮನಾಗುವುದು ಸರ್ವರಿಗೂ ಸಂತೋಷವಲ್ಲದೆ ಬೇರುಂಟೇನೋ? ಬಹಳ ಸಂತೋಷ ಸುಮಂತ್ರ. ಮಹಾಪ್ರಭು, ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಷ್ಟೇ. ಮಹಾಪ್ರಭು, ಧರಣ್ಯಪತಿಯ ದೊರೆಯಾಗಲು ರಾಮನು. ಮಹಾಪ್ರಭು, ಧರಣ್ಯಪತಿಯ ದೊರೆಯಾಗಲು ರಾಮನು, ಪರಮಹರುಚಪುರ ಪರಿಜನಕ್ಕೆಲ್ಲ ಧರಣ್ಯಪತಿಯ ದೊರೆಯಾಗಲು ರಾಮನು. ರಾಮ ಮಹಾಪ್ರಭು,
ಜಗದ ವಿರಾಮನೋ ಅಗ ಪರಿಹಾರನೋ ಜಗದ ವಿರಾಮನೋ ಅಗ ಪರಿಹಾರನೋ ಮುಗಿಲು ಸಂತೋಷವ ಮೂಜಗಕ್ಕೆಲ್ಲ ಮಹಾಪ್ರಭು ಮುಗಿಲು ಸಂತೋಷವ ಮೂಜಗಕ್ಕೆಲ್ಲ ಧರಣಿಪತಿಯ ದೊರೆಯಾಗಲು ರಾಮನೋ ಮಹಾಪ್ರಭು ಮಂತ್ರಿವರ್ಯ, ಕೋಸಲ ದೇಶವ ಬಾಸುರ ಗಾತ್ರನೋ ಕೋಸಲ ದೇಶವ ಬಾಸುರ ಗಾತ್ರನೋ ದೇಶದಿಂದ ಇವನು ದೇಶವ ಬಿಡು ನೀ ಲೇಸಿನಿಂದ ಇವನು ಲೇಶವ ಬಿಡು ನೀ ಸುಂದರ ರಾಮನ ತಂದರು ಜನಾದಿ ಮಹಾಪ್ರಭು ಸುಂದರ ರಾಮನ ತಂದರು ಜನಾದಿ ಬಂದ ದೂರಿದ ಪರಿಹಾರವು ಜಗಗೆ ಬಂದ ದೂರಿದ ಪರಿಹಾರವು ಜಗಗೆ ಧರಣಿಪತಿಯ ದೊರೆಯಾಗಲು ರಾಮನೋ ರಾಮ ಮಹಾಪ್ರಭು ಮಂತ್ರ ಮಹಾನುಭಾವ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವೆಂದರೆ ಪೂರ್ಣಚಂದ್ರನನ್ನು ಕಂಡು ಕ್ಷೀರಸಾಗರ ಉಬ್ಬಿದಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಬಹು ಸಂತೋಷ ಗುರುಗಳೇ. ದಶರಥ ಮಹಾರಾಜ, ಹಾಗಾದರೆ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವೊಂದನ್ನು ಕೂಡಲೇ ಆಗಬಹುದು. ನಿಶ್ಚಯಿಸಿ. ದಶರಥ ಮಹಾರಾಜ, ಗುರುವರೇ, ನಾಳೆ ಪುಷ್ಯ ನಕ್ಷತ್ರ ಯುಕ್ತವಾದ ವೈಶಾಖ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನವೂ ಪ್ರಶಸ್ತವಾಗಿದೆ. ಬಹಳ ಸಂತೋಷ. ಸುಮಂತ್ರ, ಮಹಾಪ್ರಭು ರಾಮಚಂದ್ರನನ್ನು ಕರೆ, ಆತನಲ್ಲಿ ಈ ವಿಚಾರವನ್ನು ಆಲೋಚಿಸೋಣ. ಅಪ್ಪಣೆ ಪ್ರಭು. ತಂದೆಗೆ ತವ ಪಾದಕೀಗ ವಂದಿಸುವೆ ಪಾಲಿಸು ನೀ ತಂದೆಗೆ ಇಂದು ಜನ ಕರೆಸಿದ ಬರೀ ಪರಿ ಇಂದು ಎಲ್ಲ ಕರೆಸಿದ ಪರಿ ಇಂದು ಎನ್ನ ಕರೆಸಿದ ಪರಿ ಇಂದು ಜನ ಕರೆಸಿದ ಪರಿ ಅಂದವೇನು ಬೇಳುವುದು ನೀ ತಂದೆಗೆ ತವ ಪಾದಕೀಗ ವಂದಿಸುವೆ ಪಾಲಿಸು ನೀ ತಂದೆಗೆ ತಂದೆಯೇ ವಂದಿಸುವೆನು.
ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಗುರುಗಳಿಗೆ ಶ್ರೀರಾಮಚಂದ್ರನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ತಂದೆಯೇ, ಅಂತಃಪುರದಲ್ಲಿದ್ದ ಎನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಯಿಸಲು ಕಾರಣವೇನು ಜನಕ? ರಾಮಚಂದ್ರ, ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಿ ಸಹೋದರ ಸರಕಾರದಲ್ಲಿ ರಾಜ್ಯಭಾರವನ್ನು ನಿರ್ವಹಿಸಲು ಅಭಿಷೇಕಗೈಯಲು ಕರೆಸಿರುವೆನು. ಗುರುಗಳು ಶುಭಲಗ್ನವೊಂದನ್ನು ನಿಶ್ಚಯಿಸಿರುವರು. ತಂದೆಯೇ, ಬಹಳ ಸಂತೋಷ. ಆದರೆ ಎಂಬ ಅರ್ಥೋಕ್ತಿ ಏತಕ್ಕೆ ಕುಮಾರ? ಭರತ ಶತ್ರುಘ್ನರು ನಗರದಲ್ಲಿಲ್ಲದಿರುವಾಗ ಈ ಉತ್ಸವ ಸಮಾರಂಭಕ್ಕೆ ಆತುರವೇಕೆ ಜನಕ? ಕುಮಾರ, ದೈವ ಪ್ರೇರಣೆಯಿಂದ ನನ್ನ ಮನಪೂರ್ವಕವಾಗಿ ಆಲೋಚಿಸಿದ್ದೇನೆ. ಒಂದು ಮಾತು, ತಂದೆಯಂತೆ ತಿಳಿದಿರುವ ತಮ್ಮಂದಿರೆಂದಿಗೂ ಅಸಮಾಧಾನಗೈಯರು ಸಂದೇಹವಳಿದು ಸಮ್ಮತಿಸು ಸೀತಾಪತೆ. ತಂದೆಯೇ, ತಮ್ಮ ಅಭಿಲಾಷೆಯನ್ನು ಶಿರಸಾವಹಿಸುವೆ. ಗುರುಗಳೇ, ರಾಮಚಂದ್ರನು ಮುಂದೆ ನಡೆಯಬೇಕಾದ ಕ್ರಮವನ್ನು ತಿಳಿಸಿ. ರಾಮಚಂದ್ರ, ಇದೇ ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿರತಕ್ಕದ್ದು. ಮುಂದಿನ ವಿಚಾರವನ್ನು ನಾನು ತಿಳಿಸುತ್ತೇನೆ. ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಆಗಲಿ, ನಡೆಯಿರಿ. ಸುಮಂತ್ರ, ಪಟ್ಟಣವನ್ನು ಸಿಂಹಿಸುವಂತೆ ಪುರ ಪರಿಜನರಿಗೆ ಆಜ್ಞಾಪಿಸು. ಅಪ್ಪಣೆ ಪ್ರಭು. ನಾನು ಈಗಲೇ ಹೋಗಿ ನನ್ನ ಪ್ರಿಯ ಪತ್ನಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿರಿಗೆ ಈ ಸಂತೋಷದ ಸಮಾಚಾರವನ್ನು ತಿಳಿಸಿ ಆನಂದ ಪಡೆಯಲು. ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು ಪರಿಯಾದ ಶೃಂಗಾರವ ತಳೆಯುತ್ತ ಪರಿಯಾದ ಶೃಂಗಾರವ ತಳೆಯುತ್ತ ನಿರೀಕ್ಷಿಸಿ ಮನದ ತೋರುತ್ತಲೇ ನಿರೀಕ್ಷಿಸಿ ಮನದ ತೋರುತ್ತಲೇ ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು ಚಾರು ಸುವರ್ಣದ ತೋರಣ ತಲೆಗಳು ಚಾರು ಸುವರ್ಣದ ತೋರಣ ತಲೆಗಳು ಚಾರು ಸುವರ್ಣ ತೋರಣ ತಲೆಗಳು ಚಾರು ಸುವರ್ಣದ ತೋರಣ ತಲೆಗಳು ಕೇರಿ ಕೇರಿಗಳಲ್ಲಿ ತೋರುತ್ತಲೇ ಕೇರಿ ಕೇರಿಗಳಲ್ಲಿ ತೋರುತ್ತಲೇ ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು 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 ನೆಗೆದು ಬಿದ್ದೋಗ ಈ ದಿವಸ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ. ಕಾರಣವೇನಿರಬಹುದು? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಓಹೋ, ಈ ಸಂತೋಷಕ್ಕೆಲ್ಲ ಕಾರಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕನೋ? ಕೈಕೆಗೆ ಕಷ್ಟ ಬಂತಲ್ಲೋ.
ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ನೆಗದು ಬೇತು ಹೋಗ ಹೋಗ್ಕೊಂಡು ಹೋಗೋದು ನೋಡಿ. ಓ ಭಗವತಿ ನಮಃ. ಆತ್ಮ ಸಂರಕ್ಷಿಣಿ ವಿಶ್ವೇಶ್ವರಿ ಅಮ್ಮ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಸಲಹುವರು ಭಕ್ತ ಕೋಟಿ ಜನ ಸಲಹುವರು ಬಿಡಿ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಬೆಳಗಿಗೆ ನೀನೆ ಹರಿಯೊಳು ಜ್ಯೋತಿ ಜಗದೊಳು ಎಲ್ಲೆಡೆ ನಿನ್ನಯ ಕ್ರಾಂತಿ. ಬೆಳಗಿಗೆ ನೀನೆ ಹರಿಯೊಳು ಜ್ಯೋತಿ ಜಗದೊಳು ಎಲ್ಲೆಡೆ ನಿನ್ನಯ ಕ್ರಾಂತಿ. ನಾಡು ನಾಡಿನೋಳು ನಿನ್ನ ವಿಶ್ರಾಂತಿ. ನಾಡು ನಾಡಿನೋಳು ನಿನ್ನ ವಿಶ್ರಾಂತಿ. ಕರುಣೆಯಿಂದ ನೀನು ನಮ್ಮ ಸಲಹು, ಕರುಣೆಯಿಂದ ನೀನು ನಮ್ಮ ಸಲಹು. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ವಿಶ್ವೇಶ್ವರಿ ಅಮ್ಮ. ಅಮ್ಮ ಜಗನ್ಮಂಗಲೆ ಜಗಜನ್ಮಾಂತರ ಕಾರಣಿ ಆದಿಶಕ್ತಿ, ನನ್ನ ಪತಿಗೆ ಆಯುರಾರೋಗ್ಯ ಭೋಗ ಭಾಗ್ಯಾದಿಗಳನ್ನು ದಯಪಾಲಿಸು. ನನ್ನ ಮಾಂಗಲ್ಯಕ್ಕೆ ದೀರ್ಘಾಯುಷ್ಯವನ್ನಿತ್ತು ನನ್ನ ಮುತ್ತೈದೆ ಭಾಗ್ಯವನ್ನು ಕಾಪಾಡು. ಇದೇನು ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಪ್ರಾಣಕಾಂತನು ಇನ್ನೂ ಬಾರದಿರಲು ಕಾರಣವೇನು?
ಅದೇಕೆ ವಿಳಂಬವಾಗಿರಬಹುದು? ನೋಡುವೆ ಎಂದಿಗೆ ಪ್ರಾಣಕಾಂತನ, ನೋಡುವೆ ಎಂದಿಗೆ ಪ್ರಾಣಕಾಂತನ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡುವೆ ಎಂದಿಗೆ ಪ್ರಾಣಕಾಂತನ. ಕಾಂತರ ಕಾಣ ಭ್ರಾಂತಳಾದೆನು ನಾನು, ಕಾಂತರ ಕಾಣದ ಭ್ರಾಂತಳಾದೆನು ನಾನು, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡುವೆ ಎಂದಿಗೆ ಪ್ರಾಣಕಾಂತನ, ಪ್ರಾಣಕಾಂತನ, ಪ್ರಾಣಕಾಂತನ. ಹೌದು, ನನ್ನ ಆಪ್ತ ಸಖಿಯಾದ ಮಂಥರಿಯೂ ಬರಲಿಲ್ಲ. ಬರಲಿ ಬರಲಿ. ಪಟ್ಟಾಭಿಷೇಕ ಅಂತೆ, ಪಟ್ಟಾಭಿಷೇಕ. ಕೈಕಾ 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 ಕೈಕಾ. ಮಂಥರ ಬಾ, ನಿನಗೆ ಸುಖಾಗಮನವೇ? ಸೌಖ್ಯದಿಂದ ಇರುವೆಯಾ? ಓ, ನನ್ನ ಸುಖವಾಗಿರಲಿ. ಮತ್ತೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವೇ? ಆಹಾ ಮಂಥರ, ಎಂಥ ಸಂತೋಷದ ವಿಷಯ! ಕಂದನಾದ ಶ್ರೀರಾಮಗೆ, ಕಂದನಾದ ಶ್ರೀರಾಮಚಂದ್ರ ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂಥರೆ, ಸಂತೋಷವಾಂತೆ ನಾ ಮಂಥರೆ, ಸಂತೋಷವಾಂತೇನ ಮಂಥರ. ಎಂಥ ಸಂತೋಷ! ರಘುಕುಲ ದೀಪನು ಅಧ ಪರಿಹಾರಕನು, ರಘುಕುಲ ದೀಪನು ಅಧ ಪರಿಹಾರಕನು, ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮೋಗಮ ವಂದಿತನು, ಸಂತೋಷವಾಂತೇನ ಮಂಥರೆ, ಸಂತೋಷವಾಂತೆ ನಾ ಮಂಥರೆ, ಸಂತೋಷವಾಂತೆ ನಾ ಮಂಥರ. ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತನಿವಾ, ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತನಿವಾ, ನೇಮದ ವಾರ್ತೆಯ ಕೇಳಿ
ನಾನು ಕೊಡುವ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸು. ಇದು ಹಿಂಗಾಗೋಯ್ತು. ತೆಗೆದುಕೋ ತೆಗೆದುಕೋ, ಈ ಸಂತೋಷಕ್ಕಾಗಿ ತೆಗೆದುಕೋ. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೆ? ಅಲ್ಲದೆ ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ, ಭಕ್ತಿ, ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥ ಪ್ರಿಯ ಪುತ್ರನಿಗೆ ಪಟ್ಟಾಭಿಷೇಕವಾದರೆ ಮುಂದೆ ನನಗೆ ಅನರ್ಥವಾಗುವುದು ಎಂದು ಹೇಳುತ್ತಿರುವೆಯಲ್ಲ, ಏನಾಗಿದೆ ನಿನಗೆ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ ಮಂಥರ, ನನಗೆ ರಾಮನೂ ಬೇರೆಯಲ್ಲ, ಭರತನೂ ಬೇರೆಯಲ್ಲ. ನನ್ನ ಭಾಗ್ಯವೂ ಬೇರೆ, ಕೌಸಲ್ಯ ಭಾಗ್ಯವೂ ಬೇರೆ. ಇಂಥ ಸಂತೋಷದ ಸಮಯದಲ್ಲಿ ನೀನಿಂಥ ಅಸೂಯೆ ಮಾತುಗಳನ್ನು ಆಡಬಾರದು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ನಾನೇ ಮಂಥರ, ಇಷ್ಟೆಲ್ಲ ಹೇಳಿದೆಯಲ್ಲ, ಹಾ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲ, ನನಗೇನೂ ತಿಳಿಯದು. ಚದುರುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ? ಆ ನೀನೇ ಯೋಚಿಸು. ಹಾ. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಮಂಥರ, ಹಾಳಾಗಿ ಹೋಗ್ರಿ. ಅನೇಕ ಜನ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಾನು ಆ ಕೌಸಲ್ಯಗೆ ದಾಸಿ ಆಗುವುದು? ನನ್ನ ಮಗ ಭರತನು ರಾಮನಿಗೆ ದಾಸನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹೌದಲ್ವೇ? ಇವಳು ಹೇಳುವ ವಿಚಾರವು ಯೋಗ್ಯವಾಗಿಯೇ ಇರುವುದು. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ನಿಶ್ಚಯಿಸಬೇಕಾದರೆ ಇದರಲ್ಲಿ ಏನೋ ಕುತಂತ್ರವು ಅಡಗಿರಲೇಬೇಕು. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುವುದು. ಮಂಥರ, ನೀನು ಹೇಳುವುದನ್ನು ಕೇಳಿದರೆ ಅವರೆಲ್ಲರೂ ಸೇರಿ ನನಗೆ ಮೋಸ ಮಾಡುವಂತೆ ಕಾಣುತ್ತಿರುವುದು. ಈಗ ನಾನು ಏನು ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ. ಏನಾದರೂ ಒಂದು ಉಪಾಯವನ್ನು ಕೊಡು. ನಾನಿರುವುದೇ ಅದಕ್ಕಾಗಿ ಅಲ್ಲ. ಹೌದು, ಮತ್ತೆ ಬೇರೆ ಕೆಲಸ ಏನಿದೆ ನಿನಗೆ? ನಾನು ಹೇಳಿದಂತೆ ಮಾಡುವೆಯೋ? ಹೇಳು ಹೇಳು, ನೀನು ಹೇಳಿದ ಹಾಗೆ ಕೇಳುವೆನು. ಕೇಳಲಿಲ್ಲ ಅಂದ್ರೆ ಬಿಡೋರ್ಯಾರು? ಹಾ, ನಿನಗೆ ನೆನಪಿರಬಹುದು, ಏನು? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿರುವರು, ಬೇಕಾದಾಗ ಕೇಳಿಕೊಳ್ಳುವೆನೆಂದು ನಾನೇ ಹೇಳಿರುವೆನು. ಈಗ ಕೇಳಿಕೊ. ಈಗ ಏನೆಂಬುದಾಗಿ? ಮೊದಲನೇ ವರಕ್ಕೆ ಹಾ, ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹಾ, ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಆಹಾ, ಮಂಥರ ಮಂಥರ, ಎಂಥ ಚತುರಿಯೇ ನೀನು! ನಿನ್ನಲ್ಲಿ ಇಷ್ಟೊಂದು ಜಾಣವಿರುವುದೆಂದು ಇಷ್ಟು ವರ್ಷಗಳ ಕಾಲ ನಿನ್ನ ಜೊತೆಗೆ ಇದ್ರೂ ನನಗೆ ಅರ್ಥವಾಗಲಿಲ್ಲವೇ? ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಎರಡನೇ ವರಕ್ಕೆ? ಎರಡನೇ ವರಕ್ಕೆ ಯಾರಿಲ್ಲ ಹೇಳು. ಗ್ರಾಚಾರ ಯಾರಾದ್ರೂ ಬಂದಿದ್ದಾರೆ? ಇಲ್ಲ, ಬರಲ್ಲ. ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು. ಅಯ್ಯೋ ದುಷ್ಟೇ,
ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಹೇಗೆ ಹುಟ್ಟಿಕೊಂಡವು? ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ. ಮಂಥರ, ನೀನು ವಯೋವೃದ್ಧಳೆಂತಲೂ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿದವಳೆಂತಲೂ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿರುವೆನು. ಬೇರೆ ಯಾರಾದ್ರೂ ಈ ಮಾತುಗಳನ್ನು ಆಡಿದ್ರೆ ಈ ವೇಳೆಗೆ ಅವರ ಶಿರಚ್ಛೇದನವಾಗುತ್ತಿತ್ತು. ಹೋಗೆ ದುಷ್ಟೆ, ನನಗೆ ನಿನ್ನ ಮುಖ ತೋರಿಸಬೇಡ. ಇದೇನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡೆ ಸುಮ್ಕಿದ್ರಾಗದು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನೋ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಡು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದ್ದೇನೆ. ಬರುವೆ ನಮ್ಮ. ಮಂಥರ, ಕೋಪಿಸಿಕೊಳ್ಳಬೇಡ ಮಂಥರ. ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ದೇನೆ. ಆತನ ಮೇಲೆ ಇರುವ ಅತಿಯಾದ ಪ್ರೀತಿ ವಾತ್ಸಲ್ಯ ಈ ನನ್ನ ಕೋಪಕ್ಕೆ ಕಾರಣವಾಯಿತು. ಆದರೆ ಈಗ ನೀನು ಹೇಳುತ್ತಿರುವುದು ನನ್ನ ಅಭ್ಯುದಯಕ್ಕಾಗಿ. ಹೌದು, ಈ ವರಗಳನ್ನು ನಡೆಸಿಕೊಡಲು ಮಹಾರಾಜರು ಒಪ್ಪುವರೇ? ಇಷ್ಟೆಲ್ಲ ಮಾತಾಡುತ್ತಿ ಒಪ್ಪಿಸಬೇಕಪ್ಪ. ಹೆಂಗೆ ಒಪ್ಪಿಸೋದು ಅದನ್ನು ಹೇಳಿಬಿಡು. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲೆ ಅಲ್ಲವೇ ಅತಿಯಾದ ಪ್ರೀತಿ ಇರುವುದು? ಹೇಳ್ಕೊಳೋದು ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡಿ. ಏನು ಮಾಡಿ? ಆಭರಣಗಳನ್ನೆಲ್ಲ ಕಳಚಿ ದಿಕ್ಕು ದಿಕ್ಕಿಗೆ ಬಿಸಾಡು. ಹಾ, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ. ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ಮತ್ತೆ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದು ನಂತರ ವರಗಳನ್ನು ಕೇಳು. ಸರಿ, ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಮಾರ್ಗದರ್ಶನ ಮಾಡಿ. ನೋಡು, ಮಹಾರಾಜರು ಈಗ ಅಂತಃಪುರಕ್ಕೆ ಬರುವ ವೇಳೆ ಆಯಿತು. ನೀನಿನ್ನು ಹೊರಡು, ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿ ಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ ನನಗೆ ಯಾವ ವಿಚಾರವೂ ತಿಳಿದಿರಲಿಲ್ಲ. ಮಂಥರೇ ಬಂದು ಸಕಲ ವಿಷಯವನ್ನು ನನಗೆ ತಿಳಿಸಿದಳು. ಹೀಗೆ ಮಾಡಬೇಕೆಂದು ನನಗೆ ಹೇಳಿಕೊಟ್ಟಳು ಎಂದು ಹೇಳುವೆನು. ಅಷ್ಟು ಮಾಡು. ಯಾಕೆ? ನನ್ನ ವಿಚಾರ ನೀನೇ ಅಲ್ಲವೇ ಮಾಡಿದ್ದಿಷ್ಟೆಲ್ಲ. 2 ದಿನ ಇರಾನ ಇನ್ನೂ ಇರಬೇಕು. ಸರಿ, ಬೇಡ ಹೇಳು. ಸರಿ, ನೀನು ಹೊರಡು. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗಾಗುವುದು ಎಲ್ಲವೋ ತಿಳಿಯದು. ನಾನು ಬಂದ ಕಾರ್ಯ ನೆರವೇರಿತು. ನಾನಿನ್ನು ಬರುವೆ. ಮಹಾರಾಜರು ಇವರು ಯಾರು? ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಕುತಂತ್ರ ಮಾಡಿ ಮೋಸದಿಂದ ನನಗರಿಯದಂತೆಯೇ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ನಿಶ್ಚಯಿಸಿರುವಿರಾ? ಬರಲಿ ಮಹಾರಾಜ, ತಕ್ಕ ಪಾಠವನ್ನೇ ಕಲಿಸುವೆ. ಎಡಭುಜ ಎಡಗಣ್ಣು ಹದುರುತ್ತಿದೆ. ಈ ದಿನ ಕೈಕಾ ಅಂತಃಪುರ ಪ್ರವೇಶ ಕೂಡದೆಂದು ಹೇಳುತ್ತಿದೆ. ಇರಲಿ, ದೇವ ಮಂದಿರಕ್ಕೂ ಗುರುಗಳ ಸನ್ನಿಧಿಗೂ ಸ್ವಪತ್ನಿ ಗೃಹಕ್ಕೂ ಅಪಶಕುನವನ್ನು ಪರಿಗಣಿಸಬಾರದೆಂದು ಧರ್ಮಶಾಸ್ತ್ರವಿದೆ. ಅದಿರಲಿ, ನನ್ನ ಕಿರಿಯರಾಣಿಯಾದರೂ ನನ್ನ ವಿಶ್ರಾಂತಿಗಾಗಿ ಎಂತಹ ಶೃಂಗಾರಗೈದಿರುವಳು ಮಂದಿರವನ್ನು. ಕಾಂತೆಯು ಮಮ ವಿಶ್ರಾಂತಿಗಾಗಿದ್ದ
ಎಂದು ಶೃಂಗರಿಸಿಗಳಿ ಮಂದಿರವ ಅತ್ಯಂತ ಶ್ರಮದಿಂದ ಕಾಂತೆಯೋ ಕಾಂತೆಯು ಮಮ ವೀತಿ ಶಾಂತಿಗಾಗಿತ ಎಂದು ಶೃಂಗರಿಸಿಗಳಿ ಮಂದಿರವ ಅತ್ಯಂತ ಶ್ರಮದಿಂದ ಕಾಂತೆಯೋ ಪ್ರಸನ್ನತೆಯ ಬರ್ಪುದು ಮನಗೆ ಪ್ರಸನ್ನತೆಯ ಬರ್ಪುದು ಮನಗೆ ಬಾಸುರ ಮಾದಯಿ ಸೊಬಗನು ನೋಡಿ ಬಾಸುರ ಮಾದಯಿ ಸೊಬಗನು ನೋಡಿ ಈ ಸಮಯದೊಳು ಬೇಸರಿಲ್ಲ ನಗೆ ಈ ಸಮಯದೊಳು ಬೇಸರಿಲ್ಲ ನಗೆ ವಾಸಬುದ್ಧಿಯ ಸಭಾಸವಾಯಿತೈ ಕಾಂತೆಯು ಮನವಿ ಶಾಂತಿಗಾಗಿತ್ತ ಎಂದು ಶೃಂಗರಿಸಿಗಳಿ ಮಂದಿರವ ಅತ್ಯಂತ ಶ್ರಮದಿಂದ ಕಾಂತೆಯೋ ಅರಮನೆಯ ಶೃಂಗಾರ ಏಳತೀರದು. ಇರಲಿ, ಎಂದೆಂದಿಗೂ ಬಂದೊಡನೆ ಬಂದು ಮಧುರೋಕ್ತಿಗಳನ್ನಾಡಿ ನನ್ನ ಮನಸ್ಸಂತೋಷಪಡಿಸುತ್ತಿದ್ದ ಕೈಕೆಯು ಈ ದಿನ ಮೌನವಾಗಿ ಮಲಗಿರಲು ಕಾರಣವೇನಿರಬಹುದು? ಕೈಕಾ 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 ಪರಮ ಮಹೋತ್ಸವ ಕಾಲದೇ ಪರಿ ಪರಿ ಆನಂದದಿಂದಿರದೆ ದಂದುಗದಿಂದ ಆ ಕೈಕಾ ಕರಗುದೆ ಹೊರಗುದೆ ಈ ಪರಿ ಮೌನದೊಳಿರಲಿ ಕಾರಣ ಅದರು ಸುಗುಣ ಭರಣೆ ಕೈಕಾ ಹೇಳು ಕೈಕಾ ಹೇಳು, ಯಾರಿಂದ ನೀನು ಈ ದುಃಖಕ್ಕೆ ಕಾರಣವಾಯಿತು? ಬೇಗ ತಿಳಿಹು. ಓಹೋ, ಯಾರು? ಕೌಸಲ್ಯ ಮನೋಹರರೇನು? ಮಹಾರಾಣಿ ಕೌಸಲ್ಯಾದೇವಿಯವರ ಅಂತಃಪುರವೆಂದು ತಿಳಿದು ಈ ಕೈಕೆಯ ಕಾರಾಗೃಹಕ್ಕೆ ಬಂದಂತಿದೆ. ಕೈಕಾ, ಏನಿದು ಈ ಒಗಟಿನ ನುಡಿ ಈ ಪ್ರಾಣಕಾಂತನಲ್ಲಿ? ಏನು ಪ್ರಾಣಕಾಂತ? ನೀವು ಈ ಕೈಕೆಗೆ ಪ್ರಾಣಕಾಂತರೋ? ಇಲ್ಲ, ಈ ಕೈಕೆಯ ಪ್ರಾಣಕ್ಕೆ ಹಂತಕರೋ. ಕೈಕಾ, ಏನು ಹೇಳುತ್ತಿರುವೆ? ಯಾರಿಂದ ಈ ಕ್ರೋಧಕ್ಕೆ ಕಾರಣವಾಯಿತು? ಬೇಗ ತಿಳಿಹು. ಅವರಿಗೆ ರಾಜಶಾಸನದಿಂದ ಸರಿಯಾದ ಬುದ್ಧಿ ಕಲಿಸುತ್ತೇನೆ. ಹೌದೇ? ಹೌದು. ಅವರು ಬೇರಾರೂ ಆಗಿರದೆ ದೊರೆಗಳೇ ಆಗಿದ್ದರೆ ಅವರನ್ನು ಶಿಕ್ಷಿಸುವಿರಾ? ಖಂಡಿತವಾಗಿಯೂ. ರಾಜಾಪ್ರಜೆ ಎಂಬ ತಾರತಮ್ಯವಿಲ್ಲ ಕೈಕಾ. ಈ ಸೂರ್ಯವಂಶದ ರಸರಲ್ಲಿ ನಾನು ಶಿಕ್ಷಾರ್ಹನೆ ಆದರೆ ಅನುಭವಿಸುತ್ತೇನೆ. ಹೌದೇ ಪ್ರಾಣೇಶ್ವರ? ಹಾಗಾದ್ರೆ ಕೇಳಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯವನ್ನು ಮೆಚ್ಚಿ ಹೌದು, ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಅವುಗಳನ್ನು ನಡೆಸಿಕೊಟ್ಟಿರುವಿರಾ? ಇನ್ನೂ ಇಲ್ಲ. ಅದು ನನ್ನ ದೋಷವೂ ಅಲ್ಲ,
ನೀನೇ ಬೇಕಾದ ಸಮಯದಲ್ಲಿ ಕೇಳುವನೆಂದು ಹೇಳಿದ್ದೀಯಲ್ಲವ. ಓಹೋ ಸರಿ 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 ಹೋಯಿತು ಬಿಡಿ. ನಾನು ಕೇಳಲಿಲ್ಲ, ನೀವು ನಡೆಸಲಿಲ್ಲ. ಹೌದು. ಸರಿ ಸರಿ ಪ್ರಾಣೇಶ್ವರ, ಕೈಕಾ, ಈಗ ಆ ವರಗಳನ್ನು ನಾನು ಕೇಳಿಕೊಂಡರೆ ತಾವು ನಡೆಸಿಕೊಡುವಿರೋ? ಖಂಡಿತವಾಗಿಯೂ ನಿಸ್ಸಂದೇಹವಾಗಿ ನಡೆಸಿಕೊಡಿ, ಕೇಳಿಕೋ. ಆದರೆ ಮಹಾರಾಜರು ಮಾತಿನ ಭರದಲ್ಲಿ ಮೋಡಿ ಮಾಡುವುದಿಲ್ಲ ತಾನೇ? ಕೈಕಾ, ಮೀರಿ ನಡೆಯುವರೆ ವೀರವಿ ಕುಲದ. ಕೈಕಾ, ಮೀರಿ ನಡೆಯುವರೆ ವೀರವಿ ಕುಲದ ವೀರರು ವಚನಗೆ ಮನೋಹರೇ 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 ಏನು ವಚಿಸುತ್ತಿರುವೆ ಮನೋಹರೇ ಏನು ವಚಿಸುತ್ತಿರುವೆ. ಕೈಕಾ, ಪ್ರಾಣೇಶ್ವರ, ಅಚಲ ಚಲಿಸುವಾದೊಂದು ಸಮಯದೇ. ಕೈಕಾ, ಅಚಲ ಚಲಿಸುವಾದೊಂದು ಸಮಯದೇ ವಚನಕ್ಕೆ ತಪ್ಪುವರೆ ಮನೋಹರೇ 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 ಏನು ವಚಿಸುತ್ತಿರುವೆ ಮನೋಹರೇ ಏನು ವಚಿಸುತ್ತಿರುವೆ. ಕೈಕಾ, ಪ್ರಾಣೇಶ್ವರ, ಸೂರ್ಯವಂಶದರಸರು ಕೊಟ್ಟ ಮಾತನ್ನು ನಡೆಸಲು ಎಂದಿಗೂ ವ್ಯಥಪಡತಕ್ಕವರಲ್ಲ. ಹೌದಲ್ಲವೇ? ವಿಚಾರವೇನು ಹೇಳು ಸುಂದರಿ. ಹಾಗಾದ್ರೆ ನನಗೆ ಈಗ ಸಂತೋಷವಾಯಿತು ಪ್ರಾಣೇಶ್ವರ. ಹೀಗೆ ಬನ್ನಿ. ಪ್ರಾಣೇಶ್ವರ, ಕೈಕಾ, ಮನೋಹರ, ಕೈಕಾ, ಮಹಾರಾಜರೇ, ನಾನು ನಿಮ್ಮನ್ನೊಂದು ಮಾತು ಕೇಳಲಿ? ಹೇಳಿಕೋ. ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಹೇಳಿ? ಕೈಕಾ, ಏನು ಇಳಿಯುತ್ತಿರುವೆ? ಪ್ರಿಯ ಪತ್ನಿಯಾದ ನಿನ್ನಲ್ಲದೆ ಮತ್ತಿನ್ಯಾರಲ್ಲಿ? ಹೌದೇ ಪ್ರಾಣೇಶ್ವರ, ನನಗೀಗ ಸಂತೋಷವಾಯಿತು ಸ್ವಾಮಿ. ನೀವು ಹೀಗೆ ಹೇಳುವರೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದು ಸಾರಿ ಯೋಚಿಸಿ ಹೇಳಿ, ನನ್ನನ್ನು ಹೊರತುಪಡಿಸಿ ಬೇರಾರಲ್ಲಿಯೂ ನಿಮ್ಮ ಪ್ರೇಮವಿಲ್ಲವೋ? ಕೈಕಾ, ಜ್ಯೇಷ್ಠನಾದ ರಾಮಚಂದ್ರನಲ್ಲಿ ಪುತ್ರ ಪ್ರೇಮ. ನೋಡಿದ್ರಾ, ಆಗಲೇ ಎರಡು ಮಾತು. ಈಗ ತಾನೇ ನಿನ್ನ ಮೇಲೆ ಪ್ರೇಮವಿರುವುದೆಂದು ಹೇಳಿ ಈಗ ರಾಮನ ಮೇಲೆ ಎಂದು ಹೇಳುತ್ತಿರುವಿರಲ್ಲ. ಈ ಎರಡು ಬಗೆಯಾಗಿ ಮಾತನಾಡುವವರನ್ನು ನಂಬುವುದು ಹೇಗೆ? ಇರಲಿ ಇರಲಿ ಪ್ರಾಣೇಶ್ವರ, ಕೈಕಾ, ಹೀಗೆ ಬನ್ನಿ. ನೀವು ಹೇಳುವುದು ಸರಿಯಾಗೇ ಇದೆ. ರಾಮನ ಮೇಲೆ ಪುತ್ರ ಪ್ರೇಮ, ನನ್ನ ಮೇಲೆ ಪತ್ನಿ ಪ್ರೇಮ ಅಲ್ಲವೇ? ಮತ್ತೆ ಹೌದು ಕೈಕಾ. ಸಂತೋಷವಾಯಿತು ಪ್ರಾಣೇಶ್ವರ. ಹಾಗಾದ್ರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ನೀವು ನನಗೆ ಭಾಷೆಯನ್ನು ಕೊಟ್ಟರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆನು. ಚೆನ್ನಾಯಿತು ಬಿಡು. ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ಪ್ರಮಾಣವನ್ನೇ ತಾನೇ ಮಾಡಲಾರನು. ಇದೋ ನನ್ನ ಆತ್ಮಸಾಕ್ಷಿಯಾಗಿಯೂ ಶ್ರೀರಾಮಚಂದ್ರನ ಹಾಣೆಯಾಗಿಯೂ ನಡೆಸಿಕೊಡುವನು, ಕೇಳಿಕೋ ಪ್ರಿಯೆ. ನನಗೆ ಈಗ ಸಂತೋಷವಾಯಿತು ಪ್ರಾಣೇಶ್ವರ. ಹಾಗಾದ್ರೆ ಕೇಳಿ, ನೀವು ನನಗೆ ಕೊಟ್ಟ ಎರಡು ವರಗಳಲ್ಲಿ ಒಂದನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಹೇಳ್ತಿರುವೆ? ನನ್ನ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ರಾಜ್ಯಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡು ಎಂದು ಹೇಳುವೆಯಾ? ಇಲ್ಲ, ನೀನಂತ ಅಸೂಯಾಪರಳು ಅಲ್ಲ, ಕಠೋರ ಮನಸ್ಕಳು ಅಲ್ಲ. ನೀನು ನನ್ನನ್ನು ಪರೀಕ್ಷಿಸಲು ಈ ರೀತಿ ಹೇಳುತ್ತಿರುವ ಏನು? ಬಿಡು, ಬೇರೆ ವರಗಳನ್ನು ಕೇಳಿಕೋ. ಪ್ರಾಣೇಶ್ವರ, ನಾನು ನಿಮ್ಮೊಡನೆ ವಿರೋಧವನ್ನು ಮಾಡುತ್ತಿಲ್ಲ.
ಪರಿಹಾಸ್ಯವನ್ನು ಮಾಡುತ್ತಿಲ್ಲ. ನಾನೀಗ ಕೇಳಿಕೊಳ್ಳುತ್ತಿರುವುದು ಮನಪೂರ್ವಕವಾದ ಕೋರಿಕೆ. ಕೈಕಾ, ಕೋಪ ಮಾಡ್ಬರ್ರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಬರ್ರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಬರ್ರೆ ಕೈಕಾ. ಕೈಕಾ ಪ್ರಾಣೇಶ್ವರ, ಜೋಡಿಸಿ ಕೈಯ ಬೇಡಿಕೊಂಬೆ ನೀರೇ. ಅಯ್ಯೋ, ಏನಾಗಿದೆ ನಿಮಗೆ? ಜೋಡಿಸಿ ಕೈಯ ಬೇಡಿಕೊಂಬೆ ನೀರೇ, ಮಾಡದೆ ಆಟವ ಮಾಡದೆ ಆಟವ, ನೀಡು ನೀ ದಯವ, ಕೋಪ ಮಾಡ್ಬರ್ರೆ ಮಾನು ನೀ ಮಣಿಯಳೆ, ಕೋಪ ಮಾಡ್ಬರ್ರೆ ಕೈಕಾ. ಹೆಲೋ ಎಲ್ಲೋ, ನೀನು ಸಾಮಾನ್ಯ ಪಾಮರ ಶ್ರೀಗಳಲ್ಲ, ಚಕ್ರವರ್ತಿಯ ಕಿರಿಯ ರಾಣಿಯರು. ಸರಿಯಾದ ಜ್ಞಾನದಿಂದ ಆಲೋಚಿಸಿ ಮಾತನಾಡು. ಭರತನಿಗೆ ಪಟ್ಟ ಕಟ್ಟಿದರೆ ಕಿರಿಯ ರಾಣಿಯ ಮಾತಿಗೆ ಮರುಳಾದ ಅರಸನೆಂದು ನನಗೆ ಅಪಕೀರ್ತಿಯಲ್ಲವೇ? ಅದು ನಿನಗೂ ಅನ್ವಯಿಸುವುದಿಲ್ಲವೇ? ಬಿಡು, ಬೇರೆಯವರುಗಳನ್ನು ಕೇಳಿಕೋ. ಅಯ್ಯೋ, ಈಗ ಕೊಟ್ಟಿರುವ ಮಾತಿಗೆ ತಪ್ಪಿ ನಡೆಯುತ್ತಿರುವ ನಿಮ್ಮಲ್ಲಿ ನಾನು ಬೇರೆ ವರ್ಗಗಳನ್ನು ಕೇಳಿಕೊಳ್ಳಬೇಕೆ? ಪ್ರಾಣೇಶ್ವರ, ಕೈಕಾ, ಈಗ ತಾನೇ ಏನಾಯಿತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ಡಂಗೂರದ ಮೂಲಕ ರಾಜ್ಯದಲ್ಲೆಲ್ಲ ಸಾರಿ ಬಿಡುವೆನು. ನಾನು ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನನ್ನ ಮಗನಾದ ಭರತನು ಎಲ್ಲಿಯಾದರೂ ಭಿಕ್ಷಾಟನೆ ಮಾಡುತ್ತಾ ಜೀವಿಸಲಿ. ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಇವಳು ಮಹಾಚಂಡಿಯು. ಪ್ರಾಣೇಶ್ವರ, ಉಪಾಯವಿಲ್ಲ. ಅಯ್ಯೋ, ಕುಲಘಾತಕಿ, ಘೋರಪಾತಕಿ, ಸರಿಯಾದ ಜ್ಞಾನದಿಂದ ಮಾತನಾಡು. ಎರಡನೇ ವರ ಯಾವುದೆಂಬುದನ್ನು ಹೇಳು. ಸರಿಯಾಗಿ ಕೇಳಿಸಿಕೊಳ್ಳಿ. ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಭರಸಿಡಿಲ ಘಾತವೋ ಇದು, ಪರುಷ ವಿಷ ವ್ಯಾಪ್ತಿಯೋ ಇದೇ ನೋಡಲು. ಮಾರಿಯ ಧುಗುಡವೋ ಮೇ ಅರಿಯನಿ ದುರ್ಪಾಶಯಗ್ನಿ ಜ್ವಾಲಯಂ ಪರಿಯ ರಾಮಚಂದ್ರ. ಅಯ್ಯೋ, ಕುಲಘಾತಕಿ, ಘೋರಪಾತಕಿ, ಏತಕ್ಕೆ ಇಷ್ಟು ಚಂಡಿ ಹಠವೇ? ಬಿಡು. ರಾಮನು ನಿನಗೇನು ಅಪರಾಧ ಗೈದಿರುವನೆ? ಎತ್ತ ತಾಯಿಗಿಂತಲೂ ನಿನ್ನಲ್ಲಿ ಮಿಗಿಲಾದ ಪ್ರೀತಿ ಇಟ್ಟಿರುವನಲ್ಲಿ, ಅದಕ್ಕೂ ಕನಿಕರವಿಲ್ಲವೇ? ನಿರ್ದಯಳೆ, ಹೋಗು. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗುವಂತ
ಮಂಕು ಮಹಿಳೆಯಲ್ಲ ಈ ಕೈಕೇಯಿ. ಆಗ ತಾನು ಏನು ಹೇಳಿದಿರಿ? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂದು. ಆದರೆ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನಿಮ್ಮ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿರುವವೆ. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಸಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣ ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸವನ್ನೇ ಕುಯ್ದು ಕೊಟ್ಟನು. ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ತನ್ನನ್ನು ತಾನು ಚಾಂಡಾಲನಿಗೆ ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೇ? ಕೊನೆಗೆ ತನ್ನ ಧಣಿಯ ಆಜ್ಞೆಯಂತೆ ತನ್ನ ಧರ್ಮ ಪತ್ನಿಯ ಶಿರಸ್ಸನ್ನೇ ಛೇದಿಸಲು ಸಿದ್ಧನಾಗಲಿಲ್ಲವೇ? ಅಂಥ ಸತ್ಯಸಂಧರು ಹುಟ್ಟಿದ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ನಿಮ್ಮ ಮಡದಿಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆ ಆಗ ಲೋಕದಲ್ಲಿ ಅಪಕೀರ್ತಿಯು ಬರುವುದಿಲ್ಲವೇ? ಸೂರ್ಯವಂಶಕ್ಕೆ ಕಳಂಕವು ಬರುವುದಿಲ್ಲವೇ? ಇದೆಲ್ಲವನ್ನು ಆಲೋಚಿಸಿ ನನ್ನ ವರಗಳನ್ನು ನಡೆಸಿಕೊಡುವಂತಿದ್ರೆ ನಡೆಸಿಕೊಡಿ, ಎಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಅದನ್ನೆಲ್ಲ ಬಿಟ್ಟು ನನ್ನೊಂದಿಗೆ ವ್ಯರ್ಥವಾಗಿ ಚರ್ಚಿಸಬೇಕು. ಚಲವಾ ರಾಮನೊಳು ಬೇಡ ಲಲನೆ ಲಯದಿಂದ ನೋಡೆ. ಪ್ರಾಣೇಶ್ವರ, ಏಕೆ ಗೋಳಾಡುತ್ತಿರುವಿರಿ? ನಿಮ್ಮ ಗೋಳು ಕೇಳಿ ಸಾಕಾಯಿತು. ಚಲವಾ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ. ಲಲನೆ ದಯದಿಂದ ನೋಡೆ. ಲಲನೆ ದಯದಿಂದ ನೋಡೆ. ಕುಲಾಂಘನೆಯು ನೀನಾಗಿ ಇರಾಲೋಚನೆಯ ಬಿಡೆ. ಪ್ರಾಣೇಶ್ವರ, ಏಕೆ ಗೋಳಾಡುತ್ತಿರುವಿರಿ? ಕುಲಾಂಘನೆಯು ನೀನಾಗಿ ಇಲಾಲೋಚನೆಯ ಬಿಡೆ. ಮೊಲೆಯಾರುಳಿಸಿದ ಸುತಗಿ ಹಾಲ ಹಲವ ಕೊಡುವೆಯೇ. ಮೊಲೆಯಾರುಳಿಸಿದ ಸುತಗಿ ಹಾಲ ಹಲವ ಕೊಡುವೆಯೇ. ಚಲವಾ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ. ಲಲನೆ ದಯದಿಂದ ನೋಡೆ. ಲಲನೆ ದಯದಿಂದ ನಿಲ್ಲಿಸಿ. ಎಲ್ಲೋ ರಾಕ್ಷಸಿ ಕೇಳು. ಶಿಬಿ ಹರಿಶ್ಚಂದ್ರಾದಿಗಳು ಸತ್ಯ ಪರಿಪಾಲನೆಗಾಗಿ ಬಹಳ ಕಷ್ಟಪಟ್ಟರು. ನಾನು ನಮ್ಮ ಕುಲಧರ್ಮವನ್ನು ಪಾಲಿಸಲು ನಿನ್ನಲ್ಲಿ ಇಷ್ಟೊಂದು ಚರ್ಚಿಸಿ ಬೇಡಿಕೊಂಡೆನು. ನಿನಗೆ ಮಾತು ಕೊಟ್ಟು ಕೆಟ್ಟೆನು. ರಾಮಚಂದ್ರ, ರಾಮಚಂದ್ರ. ನಿಲ್ಲಿಸಿ. ಎಷ್ಟು ಗೋಳಾಡಿದ್ರು ಅಷ್ಟೇ.